ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಸಿಕ್ಕಿದೆ ಅನ್ನೋದಾಗಿ ನಾವು ಹೇಳ್ತಾ ಇದ್ವಿ. ಜೊತೆಗೆ ಸಮರ್ಥ್ಗೆ ಟಿಕೆಟ್ ಘೋಷಣೆಯ ಹಿಂದೆ ಹಲವು ನಾಯಕರು ಕಸರತ್ತು ನಡೆಸಿದ್ದಾರೆ ಅಂತ ಪುತ್ರನ ಪರವಾಗಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಬ್ಯಾಟಿಂಗ್ ಮಾಡಿದ್ರು. ಸಮರ್ಥ್ಗೆ ಟಿಕೆಟ್ ನೀಡುವುದಕ್ಕೆ ಒಲವನ್ನ ಹೊಂದಿದ್ರು ಡಿಸಿಎಂ ಡಿಕೆಶಿ. ಶಾಮನೂರು ಶಿವಶಂಕರಪ್ಪ ಕೊಡುಗೆಯನ್ನ ಪ್ರಸ್ತಾಪ ಮಾಡಿದ್ರು ಖಂಡ್ರೆ. ಅಲ್ಪಸಂಖ್ಯಾತರಿಗೆ ಮುಂದೆ ಅವಕಾಶ ನೀಡಬಹುದು ಅಂತ ಖಂಡ್ರೆ ಕೂಡ ಬ್ಯಾಟಿಂಗ್ ಮಾಡಿದ್ರು. ಅನುಕಂಪದ ಆಧಾರದಲ್ಲಿ ಗೆಲ್ಲಬಹುದು ಅನ್ನುವಂಥ ಅಭಿಪ್ರಾಯವನ್ನ ಕೂಡ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಬಳಿ ಈಶ್ವರ್ ಖಂಡ್ರೆ ತಮ್ಮ ಅಭಿಪ್ರಾಯವನ್ನ ಹೇಳಿದ್ದಾರೆ. ಸೊ ಏನೇನು ಪಾಸಿಬಿಲಿಟಿ ಇದೆ ಅಂತ ಬೆಳಗ್ಗೆ ಮತ್ತೆ ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚಿಸಿದ್ದಾರೆ ಈಶ್ವರ್ ಖಂಡ್ರೆ ಅಂತ. ಸಮರ್ಥ್ಗೆ ಟಿಕೆಟ್ ಸಿಗೋದ್ರ ಹಿಂದೆ ಇಷ್ಟೆಲ್ಲಾ ಪ್ರಯತ್ನಗಳು ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿಎಂ ಮೇಲೆ ಒತ್ತಡವನ್ನ ಹಾಕಿದ್ರು ಅಲ್ಪಸಂಖ್ಯಾತ ಸಚಿವರು ಹಾಗೆ ಶಾಸಕರು. ಅಲ್ಪಸಂಖ್ಯಾತರ ಮತಗಳು ಹೆಚ್ಚಾಗಿದೆ, ಟಿಕೆಟ್ ಬೇಕಂತ ಪಟ್ಟು ಹಿಡಿದಿದ್ರು. ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಸಚಿವ ಜಮೀರ್ ಅಹ್ಮದ್ ಕೂಡ ಹೇಳಿದ್ರು. ಅಲ್ಪಸಂಖ್ಯಾತ ಸಚಿವರು ಶಾಸಕರ ಮನವನ್ನ ಒಲಿಸಿರ್ತಾರೆ ನಾಯಕರು. ಬಟ್ ಈಗ ಚಿತ್ರಣ ಬೇರೆದಾಗಿನೇ ಕಾಣ್ತಾ ಇದೆ. ಪ್ರಸನ್ನ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಪ್ರಸನ್ನ, ಆಗ್ಲೇ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ ಏನಾಗ್ತಾ ಇದೆ ದಾವಣಗೆರೆ ದಕ್ಷಿಣದಲ್ಲಿ ಅಂತ. ಮತ್ತೊಂದು ಕಡೆಗೆ ಅಲ್ಲಿ ನೀವು ಹೇಳಿದ ಹಾಗೆ ಮುಸ್ಲಿಂ ಮತದಾರರೇ ಹೆಚ್ಚಾಗಿರೋದು, ಅದು ಪಕ್ಷಕ್ಕೆ ಒಂದು ರೀತಿಯಾಗಿ ಪ್ಲಸ್. ಬಟ್ ಈಗ ಆಗ್ತಾ ಇರುವಂತ ಬೆಳವಣಿಗೆ ರಿವರ್ಸ್ ಆಗುವಂತ ಎಲ್ಲ ಚಾನ್ಸಸ್ ಇದೆ ಪ್ರಸನ್ನ. ಹೌದು ಚೈತ್ರ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಅನ್ನ ಅಲ್ಪಸಂಖ್ಯಾತ ಸಮುದಾಯದ ನಾಯಕರು ತಮಗೆ ಬೇಕು ಅಂತ ಪಟ್ಟು ಹಿಡಿದದ್ರ ಹಿಂದೆ ಒಂದು ಅರ್ಥ ಇತ್ತು. ಆದರೆ ಸಂದರ್ಭ ಸರಿ ಇರಲಿಲ್ವೇನೋ ಅನ್ನುವಂತಹ ರೀತಿಯ ಚರ್ಚೆಗಳು ನಡೀತಾ ಇದ್ದಾವೆ. ಇದು ಸಾರ್ವತ್ರಿಕ ಚುನಾವಣೆಯಾಗಿದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನ ಸಹಜವಾಗಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಕೊಟ್ಟು ಬಿಡಬಹುದಿತ್ತು. ಆದರೆ ಈಗ ಉಪಚುನಾವಣೆ ಬಂದಿರುವಂತದ್ದು ಪ್ರಭಾವಿ ಲಿಂಗಾಯತ ನಾಯಕರಾಗಿರುವಂತಹ ಮತ್ತು ವೀರಶೈವ ಲಿಂಗಾಯತ ಸಮುದಾಯದ ರಾಷ್ಟ್ರೀಯ ನಾಯಕರಾಗಿದ್ದಂತಹ ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ. ಹೀಗಾಗಿ ಸಹಜವಾಗಿಯೇ ಒಂದು ಅನುಕಂಪದ ಅಲೆ ಕೂಡ ಅವರ ಕುಟುಂಬದ ಮೇಲೆ ಇದ್ದೇ ಇದೆ. ಇಂಥ ಸಂದರ್ಭದಲ್ಲಿ ಸಮುದಾಯದ ಟಿಕೆಟ್ ಅನ್ನ ಕಿತ್ತು ಇನ್ನೊಂದು ಸಮುದಾಯಕ್ಕೆ ಕೊಡುವಂಥದ್ದು ಅಷ್ಟು ಸುಲಭದ ಸಾಧ್ಯ ಆಗಿರಲಿಲ್ಲ. ಇದೇ ಕಾರಣಕ್ಕೋಸ್ಕರ ದೊಡ್ಡ ಮಟ್ಟಿಗಿನ ಕಸರತ್ತನ್ನ ಎರಡೂ ಸಮುದಾಯದ ನಾಯಕರು ಮಾಡಿದ್ದಾರೆ. ಒಂದು ಎಸ್ ಮಲ್ಲಿಕಾರ್ಜುನ್ ಪರವಾಗಿ ಬ್ಯಾಟಿಂಗ್ ಮಾಡಿದಂಥವರು ಡಿ.ಕೆ. ಶಿವಕುಮಾರ್ ಕೆಪಿಸಿ ಅಧ್ಯಕ್ಷರು, ಜೊತೆಗೆ ಈಶ್ವರ್ ಖಂಡ್ರೆ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಸತತವಾಗಿ ಸುರ್ಜೇವಾಲಾ ಅವರ ಮೇಲೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೆ ಒತ್ತಡವನ್ನು ತಂದು ಸಮರ್ಥ ಮಲ್ಲಿಕಾರ್ಜುನ್ಗೆ ಟಿಕೆಟ್ ಅನ್ನ ಕೊಡಿಸೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ. ಇನ್ನು ಅಲ್ಪಸಂಖ್ಯಾತ ಸಮುದಾಯದ ನಾಯಕರು ಕೂಡ ಅವರ ಪಟ್ಟು ಅಷ್ಟು ಸರಳವಾಗಿ ಇರಲಿಲ್ಲ. ಯಾಕೆಂದ್ರೆ ಅವರು ಪ್ರದರ್ಶಿಸಿದಂತ ಒಗ್ಗಟ್ಟಿದೆಯಲ್ಲ, ಅದು ಕಾಂಗ್ರೆಸ್ನ ಹೈಕಮಾಂಡ್ ಸಾಕಷ್ಟು ಚಿಂತೆಗೀಡ ಮಾಡುವಂತೆ ಮಾಡಿದೆ. ಅಂದ್ರೆ ಸುರ್ಜೇವಾಲಾ ಅವರ ಮುಂದೆಯೂ ಕೂಡ ಜಮೀರ್ ಅಹ್ಮದ್ ಖಾನ್ ಇರ್ಬೋದು, ಎನ್ ಎ ಹ್ಯಾರಿಸ್ ಇರ್ಬೋದು, ಸಲೀಂ ಅಹ್ಮದ್ ಇರ್ಬೋದು, ತನ್ವೀರ್ ಸೇಠ್ ಇರ್ಬೋದು, ಈ ರೀತಿ ಯಾರೆಲ್ಲ ಮುಖ್ಯಮಂತ್ರಿಗಳಿಗೆ ಆಪ್ತರಾಗಿರುವಂತಹ ಮುಸ್ಲಿಂ ನಾಯಕರು ಕೂಡ ಸಮರ್ಥ ಹೊರತುಪಡಿಸಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ಕೊಡಿ ಅಂತ ಪಟ್ಟು ಹಿಡಿದಿದ್ರು. ಒಂದು ಹಂತದಲ್ಲಿ ಜಮೀರ್ ಅಹ್ಮದ್ ಖಾನ್ ಅಂತೂ ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟೇ ಬಿಡ್ತೀನಿ ಎನ್ನುವಂತ ಮಾತನ್ನು ಕೂಡ ಸುರ್ಜೇವಾಲಾ ಅವರ ಎದುರುಗಡೆ ಆಡಿದ್ದಾರೆ. ಇದೆಲ್ಲವನ್ನ ಗಮನಿಸಿದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಒಂದು ಕಸರತ್ತು ಮುಗಿದಿದೆ, ಇನ್ನೊಂದು ಕಸರತ್ತು ಹಾಗೆಯೇ ಉಳಿದಿದೆ ಅಂತ ಅನಿಸ್ತಾ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಎಲ್ಲ ಮತಗಳು ಕೂಡ ಕಾಂಗ್ರೆಸ್ಗೆ ಬರುತ್ತೆ ಅಂತ ಕಾಂಗ್ರೆಸ್ನ ನಾಯಕರು ಅಂದುಕೊಂಡಿದ್ದಾರೆ. ಆದ್ರೆ ಅಲ್ಲಿ ಸ್ಟ್ರಾಟಜಿಕಲಿ ಬಿಜೆಪಿ ಮತ್ತು ಜೆಡಿಎಸ್ 4-5 ಮಂದಿ ಅಲ್ಪಸಂಖ್ಯಾತ ಸಮುದಾಯದ ಬೇರೆ ಬೇರೆ ಸಮುದಾಯ ಮುಖಂಡರನ್ನ ತಂದು ಕಣಕ್ಕೆ ಇಳಿಸಿದ್ದೆ ಆದ್ರೆ ಸಹಜವಾಗಿ ಮುಸ್ಲಿಂ ಮತಗಳು ಕೂಡ ಡಿವೈಡ್ ಆಗ್ತವೆ. SDPI ಎಷ್ಟರ ಮಟ್ಟಿಗೆ ಅಲ್ಲಿ ಪ್ರಭಾವಿಯಾಗಿದೆ ಅನ್ನುವಂಥದ್ದು ಈ ಕ್ಷಣದ ತನಕ ಗೊತ್ತಿಲ್ಲ. SDPI ಕೂಡ ಅಲ್ಲಿ ಮುಸ್ಲಿಂ ಕ್ಯಾಂಡಿಡೇಟ್ ಅನ್ನ ಹಾಕಿಯೇ ಹಾಕುತ್ತೆ. ಅಂತ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಗೆ ಒಂದು ಚಾಲೆಂಜ್ ಅಂತೂ ಖಂಡಿತವಾಗಿಯೂ ಇದ್ದೇ ಇದೆ. ಶಾಮನೂರು ಶಿವಶಂಕರಪ್ಪ ಅವರು ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕ ಆಗಿದ್ದಂತ ಕಾರಣಕ್ಕೋಸ್ಕರ ಎರಡೂ ಕ್ಷೇತ್ರಗಳಲ್ಲಿ ಲಿಂಗಾಯತರಿಗೆ ಟಿಕೆಟ್ ಕೊಡದೇ ಇರೋದಕ್ಕೆ ಕಾಂಗ್ರೆಸ್ಗೂ ಕೂಡ ಸಾಧ್ಯವಾಗಿರಲಿಲ್ಲ. ಯಾಕೆಂದ್ರೆ ಈಗಾಗಲೇ ವೀರ ಚರಂತಿಮಠ ಅವರಿಗೆ ಬಾಗಲಕೋಟೆಯಲ್ಲಿ ಬಿಜೆಪಿ ಟಿಕೆಟ್ ಅನ್ನು ಕೊಟ್ಟು ಲಿಂಗಾಯತ ಸಮುದಾಯದ ವಿಶ್ವಾಸವನ್ನು ತೆಗೆದುಕೊಂಡಿದೆ. ದಾವಣಗೆರೆ ದಕ್ಷಿಣದಲ್ಲಿ ST ಸಮುದಾಯದ ನಾಯಕನಿಗೆ ಬಿಜೆಪಿ ಟಿಕೆಟ್ ಅನ್ನು ಕೊಟ್ಟಿದೆ. ಅಂದ್ರೆ ಹಿಂದುಳಿದ ವರ್ಗ ಮತ್ತು ಲಿಂಗಾಯತ ಸಮುದಾಯ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡುವಂತ ಕೆಲಸವನ್ನ ಬಿಜೆಪಿ ಮಾಡಿದೆ. ಆದ್ರೆ ಕಾಂಗ್ರೆಸ್ ಇಂದ ಮೇಟಿ ಕುಟುಂಬಕ್ಕೆ ಬಾಗಲಕೋಟೆಯಲ್ಲಿ ಟಿಕೆಟ್ ಕೊಟ್ಟಂತದ್ದು ಸಹಜವಾಗಿ ಹಿಂದುಳಿದ ವರ್ಗಕ್ಕೆ ಟಿಕೆಟ್ ಕೊಟ್ಟಂಗಾಯ್ತು. ಈಗ ಉಳಿದಂತ ದಾವಣಗೆರೆಯಲ್ಲೂ ಕೂಡ ಮತ್ತೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಕೊಟ್ಟಿದ್ದೆ ಆದ್ರೆ ಅದು ಎರಡೂ ಕ್ಷೇತ್ರದ ಮೇಲೆ ಡ್ಯಾಮೇಜ್ ಮಾಡುವಂತಹ ಸಾಧ್ಯತೆಗಳಿತ್ತು. ಇದೇ ಕಾರಣಕ್ಕೋಸ್ಕರ ಬಹಳಷ್ಟು ಅಳೆದು ತೂಗಿ ಲೆಕ್ಕಾಚಾರಗಳನ್ನ ಹಾಕಿ ಮ್ಯಾರಥಾನ್ ಮೀಟಿಂಗ್ಗಳನ್ನ ಮಾಡಿ ಅಂತೂ ಇಂತೂ ಸಮರ್ಥ ಮಲ್ಲಿಕಾರ್ಜುನ್ಗೆ ಟಿಕೆಟ್ ಅನ್ನು ನೀಡಲಾಗಿದೆ. ಇದಾದ ಬಳಿಕದ ಗೊಂದಲಗಳನ್ನ ಹೇಗೆ ಕಾಂಗ್ರೆಸ್ನ ನಾಯಕರು ಬಗೆಹರಿಸ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಚೈತ್ರ. ಓಕೆ, ಥ್ಯಾಂಕ್ ಯು ಪ್ರಸನ್ನ ಮಾಹಿತಿಗಾಗಿ. ಇತ್ತ ನೋಡಿದ್ರೆ ಇಬ್ರು ಅಭ್ಯರ್ಥಿಗಳಿಗೂ ಕೂಡ ಬಿ ಫಾರ್ಮ್ ಅನ್ನ ಡಿಕೆ ನೀಡಿಯಾಗಿದೆ. ಸಮರ್ಥ ಪರವಾಗಿ ಮಲ್ಲಿಕಾರ್ಜುನ್ ಅವರಿಗೆ ಬಿ ಫಾರ್ಮ್ ಅನ್ನ ಕೊಟ್ಟಿದ್ದಾರೆ. ಜೊತೆಗೆ ಉಮೇಶ್ ಮೇಟಿ ಬಿ ಫಾರ್ಮ್ ಅನ್ನ ಪಡೆದಿದ್ದಾರೆ. ಆಪ್ತ ಮಂಜುನಾಥ್, ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಬಿ ಫಾರ್ಮ್ ಅನ್ನ ನೀಡಿದ್ದಾರೆ. ಸದಾಶಿವನಗರದ ಡಿಕೆ ನಿವಾಸದಲ್ಲಿ ಬಿ ಫಾರ್ಮ್ ಹಂಚಿಕೆ ಆಗಿದೆ. ನೀವು ಆ ದೃಶ್ಯಗಳಲ್ಲಿ ಗಮನಿಸಬಹುದು. ಈ ಬಿ ಫಾರ್ಮ್ ಹಂಚಿಕೆ ಆಗ್ತಾ ಇದ್ದ ಹಾಗೆ ಯಾವ ರೀತಿಯಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಜೊತೆಗೆ ಅವರ ಬೆಂಬಲಿಗರು
ಮಾತನಾಡ್ತಾ ಇದ್ದಾರೆ, ಜೊತೆಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದನ್ನು ನೀವು ಗಮನಿಸಬಹುದು. ಅದು ಯಾವ ಮಟ್ಟಕ್ಕೆ ಹೋಗಿ ನಿಲ್ಲುತ್ತೆ ಅಂತ ಹೇಳಿ ಕೇಳಿ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಬಲಾನೇ ಮುಸ್ಲಿಂ ಮತದಾರರು. ಇದೀಗ ಅಲ್ಲೇ 2 ಭಾಗ ಆಗಿರೋದು. ಸಮರ್ಥ ಅವರಿಗೆ ಟಿಕೆಟ್ ಸಿಗ್ತಾ ಇದ್ದ ಹಾಗೆ ಕಾಂಗ್ರೆಸ್ ಮುಖಂಡರು ಮಾತನಾಡಿರೋದು ಬಹಳ ದ್ವಂದ್ವ ಹುಟ್ಟಿಸ್ತಾ ಇದೆ. ಇನ್ನು ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ, ಜೊತೆಗೆ ಮಲ್ಲಿಕಾರ್ಜುನ್ ಅವರು ಮಾತನಾಡಿದ್ದಾರೆ. ಏನು ಹೇಳ್ತಾರೆ ಬನ್ನಿ ನೋಡೋಣ. ಈಗ ತಾನೇ 12 ಗಂಟೆಗೆ 11:30 ಗಂಟೆಗೆ ನನಗೆ ಆದೇಶ ಬಂದಿದೆ. ದಾವಣಗೆರೆ ಮತ್ತು ಬಾಗಲಕೋಟೆ ಸೀಟನ್ನು ನಮ್ಮ ಹೈಕಮಾಂಡ್ ಕ್ಲಿಯರ್ ಮಾಡಿದೆ. ಬಾಗಲಕೋಟೆಗೆ ಉಮೇಶ್ ಮೇಟಿ, ಎರಡನೇ ಮಗ, ಅವರೆಲ್ಲರೂ ಕೂಡ ಅವರು ಒಮ್ಮತದಿಂದ ನಾವೇನು ಶಿಫಾರಸು ಮಾಡಿದೋ ಆ ಪ್ರಕಾರ ಒಪ್ಕೊಂಡಿದ್ದಾರೆ. ಸೊ ದಾವಣಗೆರೆ ಸೀಟ್ ಕೂಡ ನಿನ್ನೆ ಎಲ್ಲ ಮೈನಾರಿಟಿ ಲೀಡರ್ಸು, ಚೀಫ್ ಮಿನಿಸ್ಟ್ರು, ನಾನು, ನಮ್ಮ ACC ಜನರಲ್ ಸೆಕ್ರೆಟರಿ ಮತ್ತು ಜಮೀರ್ ಅವರು, ನಾಜೀರ್ ಅವರು, ಸಲೀಂ ಅವರು, ನಾಜೀರ್ ಹುಸೇನ್ ಅವರು, ನಮ್ಮ ಹ್ಯಾರಿಸ್ ಅವರು, ಜಬ್ಬಾರ್ ಅವರು ಎಲ್ಲರೂ ಕೂಡ ಮಾತಾಡಿ ಒಮ್ಮತದ ತೀರ್ಮಾನಕ್ಕೆ ಬಂದಿದೆ. ಸೊ ನಮ್ಮ ಪಕ್ಷದ ಸಂಪ್ರದಾಯದಂತೆ ಮೊದಲಿಂದ ಕೂಡ ಯಾವುದು ಗೊಂದಲಗಳು ಏನಿಲ್ಲ. ನಮ್ಮಲ್ಲಿ ಎಲ್ಲ ಸಮಾಜದವರು ಎಲ್ಲರೂ ಅಣ್ಣ ತಮ್ಮಂದ್ರಂತೆ ಇದ್ದೀವಿ. ಯಾರ ಒಂದು ಮನಸ್ತಾಪನೂ ಇಲ್ಲ. ಏನು ಚುನಾವಣೆ ಅಂದಾಗ ಮತ್ತು ನಾನು ನಿಲ್ತೀನಿ ಅಂತ ಎಲ್ಲರೂ ಕೇಳ್ತಾರೆ. ಕೇಳೋದ್ರಲ್ಲೇನು ಯಾರಿಗೂ ಏನು ಇದಿಲ್ಲ, ಎಲ್ಲರೂ ಕೇಳ್ಬೋದು. ಆ ನಿಟ್ಟಿನಲ್ಲಿ ಇವತ್ತು ಹೈಕಮಾಂಡು ಏನು ನಮ್ಮ ಕಾಂಗ್ರೆಸ್ ಸಂಸ್ಕಾರ, ಅದರಲ್ಲಿ ಮುಖ್ಯವಾಗಿ ನಾವು ಕಾಂಗ್ರೆಸ್ ಫ್ಯಾಮಿಲಿಯವರು 40 ವರ್ಷದಿಂದ ನಮ್ಮ ತಂದೆಯವರು ಕಾಂಗ್ರೆಸ್ನಲ್ಲೇ ಇದ್ದು ದುಡಿದಿದ್ದಾರೆ. ಅದನ್ನು ಅವರು ಪರಿಗಣಿಸಿದ್ದಾರೆ ಮತ್ತು ಅಲ್ಪಸಂಖ್ಯಾತರು ಅವರು ಕೇಳುವ ಹಕ್ಕಿದೆ, ಕೇಳಿದ್ದಾರೆ. ಆ ನಿಟ್ಟಿನಲ್ಲಿ ಯಾರ್ದು ಏನು ತಪ್ಪಿಲ್ಲ ಮತ್ತು ಎಲ್ಲರೂ ಇವತ್ತು ಒಮ್ಮತದಿಂದ ಸಮರ್ಥವ್ರಿಗೆ ಕೊಡ್ರಿ ಅಂತ ಹೇಳಿ ಮೇಲೆ ಹೈಕಮಾಂಡ್ ಒಪ್ಪಿದೆ.